ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 31. ತ್ವಕ್ಚರ್ಮ ಮಾಂಸ ರುಧಿರ ಮೇಧೋ ಮಜ್ಜಾಸ್ಥಿಧಾತವಃ ಭೂಮ್ಯಪ್ ತೇಜೋಮಯ ಸಪ್ತ ಪ್ರಾಣೋ ವ್ಯೋಮಾಂಬು ವಾಯುಭಿಃ. ಅನುವಾದ: ಶರೀರದ ಸಪ್ತಧಾತುಗಳು ಎಂದರೆ ಚರ್ಮದ ಮೇಲಿನ ತೆಳುವಾದ ಪದರು, ಚರ್ಮ, ಮಾಂಸ, ರಕ್ತ, ಕೊಬ್ಬು, ಮಜ್ಜೆ ಮತ್ತು ಎಲುಬು. ಇವೆಲ್ಲವೂ ಕೂಡ ಭೂಮಿ, ಜಲ ಮತ್ತು ಅಗ್ನಿಯಿಂದ ನಿರ್ಮಿತವಾಗುತ್ತವೆ. ಆದರೆ ಪ್ರಾಣವಾಯುವು ಆಕಾಶ, ನೀರು ಮತ್ತು ಗಾಳಿಯಿಂದ ಉತ್ಪನ್ನವಾಗುತ್ತದೆ. ಶ್ಲೋಕ 32. ಗುಣಾತ್ಮಕಾನೀಂದ್ರಿಯಾಣಿ ಭೂತಾದಿಪ್ರಭವ ಗುಣಾಃ ಮನಸ್ಸರ್ವವಿಕಾರಾತ್ಮ ಬುದ್ಧಿರ್ವಿಜ್ಞಾನ ರೂಪಿಣಿ. ಅನುವಾದ: ಇಂದ್ರಿಯಾಂಗಗಳು ಪ್ರಕೃತಿ ಗುಣಗಳಿಗೆ ಹೊಂದಿಕೊಂಡಿರುತ್ತವೆ ಮತ್ತು ಪ್ರಕೃತಿ ಗುಣಗಳು ಅಹಂಕಾರದ ಉತ್ಪನ್ನಗಳಾಗಿವೆ. ಮನಸ್ಸು ಎಲ್ಲ ಬಗೆಯ ಭೌತಿಕ ಅನುಭವಗಳಿಗೆ, ಸುಖ ಅಥವಾ ದುಃಖ, ಅದಕ್ಕೆ ಅಧೀನವಾಗಿದೆ ಮತ್ತು ಬುದ್ಧಿಶಕ್ತಿಯು ಮನಸ್ಸಿನ ಆಲೋಚನೆಯ ಲಕ್ಷಣವಾಗಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವು ಭಗವಂತ ಆಹಾರ ಮತ್ತು ಪಾನೀಯದ ಇಚ್ಛೆ ಪಟ್ಟಾಗ ಹೊಟ್ಟೆ, ಕರಳು, ನಾಡಿ ಇದೆಲ್ಲ ವ್ಯಕ್ತವಾಯಿತು. ಮತ್ತು ಸ್ವಂತ ಶಕ್ತಿಯ ಚಟುವಟಿಕೆಗಳನ್ನು ಅವನು ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತಂದಾಗ ಹೃದಯ, ಅದರಿಂದ ಏನಾಯಿತು, ಮನಸ್ಸು, ಸಂಕಲ್ಪ, ಎಲ್ಲ ರೀತಿಯ ಬಯಕೆಗಳು ಇವೆಲ್ಲ ವ್ಯಕ್ತವಾದವು ಅಂತ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಶರೀರದ ಸಪ್ತಧಾತುಗಳು ಅಂದರೆ ಏನು, ಚರ್ಮದ ಮೇಲಿನ ತೆಳುವಾದ ಪದರ ಇರುತ್ತಲ್ಲ ಅದು ಚರ್ಮ, ಮತ್ತು ಅದು ಮಾಂಸ, ರಕ್ತ, ಕೊಬ್ಬು, ಮಜ್ಜೆ ಮತ್ತು ಎಲುಬು. ಇದೆಲ್ಲವೂ ಕೂಡ ಭೂಮಿ, ಜಲ ಮತ್ತು ಅಗ್ನಿಯಿಂದ ನಿರ್ಮಿತವಾಗುತ್ತೆ. ಅಂದರೆ ಈ ಸಪ್ತಧಾತುಗಳು ಯಾವುದರಿಂದ ಆಗಿರೋದು, ಭೂಮಿ, ಜಲ ಮತ್ತು ಅಗ್ನಿಯಿಂದ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಾಣವಾಯು ಇದೆಯಲ್ಲ, ಅದು ಆಕಾಶ, ನೀರು ಮತ್ತು ಗಾಳಿಯಿಂದ ಉತ್ಪನ್ನವಾಯಿತು. ಅಂದರೆ ಅವುಗಳು ಕೂಡ ಪಂಚಭೂತಗಳಿಂದಾನೇ ಆಗಿರುವಂಥದ್ದು ಅನ್ನೋದನ್ನ ಇಲ್ಲಿ ತಿಳ್ಕೊಬೋದು ನಾವು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಪೂರ್ಣ ಭೌತಿಕ ಜಗತ್ತಿನ ರಚನೆಯು ಪ್ರಮುಖವಾಗಿ 3 ಧಾತುಗಳಿಂದ ಎಂದರೆ ಭೂಮಿ, ನೀರು ಮತ್ತು ಅಗ್ನಿಯಿಂದ ನಿರ್ಮಿತವಾಗಿದೆ. ಆದರೆ ಜೀವಶಕ್ತಿಯು ಆಕಾಶ, ವಾಯು ಮತ್ತು ಜಲದಿಂದ ಉತ್ಪನ್ನವಾಗಿದೆ. ಆದ್ದರಿಂದ ಭೌತಿಕ ಸೃಷ್ಟಿಯ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳು ಎರಡರಲ್ಲೂ ನೀರು ಸಾಮಾನ್ಯ ಧಾತುವಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಕಂಪ್ಲೀಟ್ ಜಗತ್ತು, ಭೌತಿಕ ಜಗತ್ತಿದೆಯಲ್ಲ, ಇದರ ರಚನೆ ಪ್ರಮುಖವಾಗಿ 3 ಧಾತುಗಳಿಂದ ಆಗಿದೆ. ಯಾವುದು? ಭೂಮಿ, ನೀರು ಮತ್ತು ಅಗ್ನಿ. ಆದರೆ ಜೀವಶಕ್ತಿ ಅನ್ನೋದಿದೆಯಲ್ಲ, ಅದು ಆಕಾಶ, ವಾಯು ಮತ್ತು ಜಲದಿಂದ ಉತ್ಪನ್ನವಾಗಿದೆ. ಇಲ್ಲಿ ಎರಡರಲ್ಲೂ ಕೂಡ ನೀರು ಕಾಮನ್ ಆಗಿದೆ ನೋಡಿ, ಅದರಲ್ಲೂ ಇದೆ ಮತ್ತು ಇದರಲ್ಲೂ ಇದೆ. ಅದಕ್ಕೋಸ್ಕರ ಭೌತಿಕ ಸೃಷ್ಟಿಯಲ್ಲಿರುವಂಥ ಸ್ಥೂಲನೇ ಆಗಿರ್ಬೋದು ಅಥವಾ ಸೂಕ್ಷ್ಮ ರೂಪಗಳೇ ಆಗಿರ್ಬೋದು, ಅದರ ಎರಡರಲ್ಲೂ ಕೂಡ ನೀರು ಸಾಮಾನ್ಯ ಧಾತುವಾಗಿದೆ. ಅಗತ್ಯದ ಕಾರಣದಿಂದಾಗಿ ಭೌತಿಕ ಸೃಷ್ಟಿಯಲ್ಲಿ ಬಹು ಪ್ರಮುಖವಾದುದರಿಂದ ಎಲ್ಲ 5ರಲ್ಲಿ ನೀರು ಮುಖ್ಯ ಧಾತುವಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕು. ಈ ಭೌತಿಕ ಶರೀರವು ಹೀಗಾಗಿ ಪಂಚಧಾತುಗಳಿಂದ ಯುಕ್ತವಾದ ದೇಹವಾಗಿದೆ. ಇವಾಗ ಭೌತಿಕ ಸೃಷ್ಟಿಯಲ್ಲಿ ಬಹಳ ಪ್ರಮುಖವಾದದ್ರಿಂದ, ಅಂದರೆ ಎಲ್ಲ 5ರಲ್ಲೂ ಕೂಡ ನೀರು ಅನ್ನೋದು ಬಹಳ ಮುಖ್ಯ ಧಾತುವಾಗಿದೆ. ಇವಾಗ ಅದರಲ್ಲೂ ಇದೆ ಮತ್ತು ಇದರಲ್ಲೂ ಇದೆ ಅಲ್ವಾ. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ನೋಡಿದಾಗ, ಯಾವುದೇ ಒಂದು ವಸ್ತುವನ್ನು ತಗೊಂಡಾಗಲೂ ಕೂಡ ಅದರಲ್ಲಿ ನೀರು ಮುಖ್ಯವಾಗಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಈಗ ಭೌತಿಕ ಶರೀರ ಅದಕ್ಕೋಸ್ಕರನೇ ಹೇಳೋದು ಪಂಚಭೂತಗಳಿಂದ ಆಗಿದೆ ಅಂತಂದ್ಬಿಟ್ಟು. ಈ ದೇಹ ಪಂಚಧಾತುಗಳಿಂದ ಆಗಿರುವಂಥದ್ದು. ಭೂಮಿ, ಜಲ ಮತ್ತು ಅಗ್ನಿಯ ಕಾರಣದಿಂದಾಗಿ ಜಡ ಅಭಿವ್ಯಕ್ತಿಯ ಅನುಭವವಾಗುತ್ತೆ. ಚರ್ಮದ ಮೇಲಿನ ತೆಳುಪದರಿನ ನಿಮಿತ್ತ ಸ್ಪರ್ಶಜ್ಞಾನದ ಅನುಭವವಾಗುತ್ತದೆ. ಎಲುಬು ಕಠಿಣ ಶಿಲೆಯಂತಿದೆ. ಪ್ರಾಣವಾಯುವು ಆಕಾಶ, ವಾಯು ಮತ್ತು ಜಲದಿಂದ ಉತ್ಪನ್ನವಾಗುತ್ತದೆ. ಆದ್ದರಿಂದ ಬಯಲಿನ ಗಾಳಿ, ತಪ್ಪದೆ ಮಾಡುವಂಥ ಸ್ನಾನ ಮತ್ತು ವಾಸಕ್ಕೆ ಸಾಕಷ್ಟು ಸ್ಥಳಾವಕಾಶ ಇವು ಆರೋಗ್ಯ ಚೈತನ್ಯಕ್ಕೆ ಅನುಕೂಲಕರವಾಗಿವೆ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಭೂಮಿ, ಜಲ ಮತ್ತು ಅಗ್ನಿ ಇದರ ಕಾರಣದಿಂದ ಜಡ ಅಭಿವ್ಯಕ್ತಿಯ ಅನುಭವವಾಗುತ್ತೆ. ಅಂದರೆ ನಮಗೆ ಗೊತ್ತಾಗೋದು ಯಾವುದರಿಂದ ಅಂತಂದರೆ ಭೂಮಿ
ಅದರಿಂದ ಅಗ್ನಿಯ ಕಾರಣದಿಂದ, ಜಲದ ಕಾರಣದಿಂದ ಅದು ಒಂದು ಜಡ ಅನ್ನೋದು, ಜಡವಾಗಿರೋದು ಏನಿದ್ರು ಅದರ ಅನುಭವ ನಮಗೆ ಇವುಗಳ ಮೂಲಕ ಆಗುತ್ತೆ. ಈಗ ಚರ್ಮದ ಮೇಲೆ ತೆಳು ಪದರ ಇರುತ್ತೆ, ಅದು ಸುಮ್ಮನೆ ಹಿಂಗೆ ಸ್ಪರ್ಶ ಮಾಡಿದಾಗ ಅದರಿಂದ ನಮಗೆ ಅದರ ಅನುಭವ ಆಗುತ್ತೆ. ಯಾರೋ ನಮಗೆ ಸ್ಪರ್ಶ ಮಾಡ್ತಾ ಇದ್ದಾರೆ ಅಂತ. ಯಾವುದರಿಂದ ಆಗೋದು? ಈ ಚರ್ಮದ ಮೇಲೆ ಒಂದು ತೆಳು ಪದರ ಇದೆಯಲ್ಲ, ಅದರ ಕಾರಣದಿಂದ ಆಗುತ್ತೆ. ಆದರೆ ಎಲುಬು ಇದೆಯಲ್ಲ, ಮೂಳೆ ಅಂತ ಹೇಳ್ತೀವಲ್ವ, ಅದು ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಕಠಿಣವಾದಂಥ ಶಿಲೆ ಅಂತ ಹೇಳಿದ್ದಾರೆ. ಒಡೆಯೋದಕ್ಕೆ ಆಗದೆ ಇರುವಂಥ ಒಂದು ಕಲ್ಲಿರುತ್ತಲ್ಲ, ಆ ರೀತಿ ಇರುತ್ತೆ. ಪ್ರಾಣವಾಯು ಇದೆಯಲ್ಲ, ಅದು ಆಕಾಶ, ವಾಯು ಮತ್ತು ಜಲದಿಂದ ಉತ್ಪನ್ನವಾಗುತ್ತೆ. ಅದಕ್ಕೋಸ್ಕರನೇ ಬಯಲಿನ ಗಾಳಿ ಅಂದರೆ ಹೊರಗಡೆ ಮೈದಾನದಲ್ಲಿ ನಮಗೆ ಗಾಳಿ ಸಿಗುತ್ತಲ್ಲ, ಅದು AC ಗಾಳಿ ಅಥವಾ ಇನ್ಯಾವುದೇ ಆರ್ಟಿಫಿಷಿಯಲ್ ಆಗಿ ನಾವು ತೊಗೊಳ್ತೀವಲ್ವ, ಅದಲ್ಲ. ಓಪನ್ ಸ್ಪೇಸಲ್ಲಿ ನಮಗೆ ಏನು ಗಾಳಿ ಸಿಗುತ್ತೋ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಥ ಗಾಳಿ ತಗೋಬೇಕು. ಮತ್ತು ತಪ್ಪದೆ ಮಾಡುವ ಸ್ನಾನ, ಪ್ರತಿನಿತ್ಯ ನಾವು ಶರೀರವನ್ನು ಸ್ವಚ್ಛವಾಗಿಟ್ಕೋಬೇಕು. ಮತ್ತು ವಾಸಕ್ಕೆ ಸಾಕಷ್ಟು ಸ್ಥಳಾವಕಾಶ, ಇದು ಆರೋಗ್ಯ ಚೈತನ್ಯಕ್ಕೆ ಅನುಕೂಲವಾಗಿದೆ. ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಈ 3 ಮುಖ್ಯವಾಗಿರಬೇಕು. ಧಾನ್ಯಗಳು ಮತ್ತು ತರಕಾರಿಗಳಂತಹ ಭೂಮಿಯ ಹೊಸ ಉತ್ಪನ್ನಗಳು, ಹಾಗೆಯೇ ಶುದ್ಧ ಜಲ ಮತ್ತು ಶಾಖ, ಇವು ಜಡದೇಹದ ಪೋಷಣೆಗೆ ಉತ್ತಮವಾದುದಾಗಿದೆ. ನಾವು ಧಾನ್ಯಗಳನ್ನು ತಿನ್ನಬೇಕು ಮತ್ತು ತರಕಾರಿಗಳು, ಇದು ಭೂಮಿಯಿಂದ ಬರುವಂಥದ್ದು ಅಲ್ವಾ, ಹೊಸದಾಗಿ ಹುಟ್ಟುತ್ತಾ ಇರತ್ತೆ, ಅಂಥದ್ದನ್ನು ನಾವು ಸೇವಿಸಬೇಕು. ಮತ್ತು ಶುದ್ಧವಾದಂತಹ ನೀರು ಮತ್ತು ಶಾಖ, ಇವೆಲ್ಲ ಈ ಜಡದೇಹದ ಪೋಷಣೆಗೋಸ್ಕರ ಬೇಕಾಗಿರುವಂಥದ್ದು, ಅದೆಲ್ಲ ಉತ್ತಮವಾಗಿರುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಇಂದ್ರಿಯಾಂಗಗಳು ಇದೆಯಲ್ಲ, ಅಂದರೆ ನಮ್ಮ ಇಂದ್ರಿಯಗಳು ಪ್ರಕೃತಿ ಗುಣಗಳಿಗೆ ಹೊಂದ್ಕೊಂಡಿರುತ್ತೆ. ಮತ್ತು ಪ್ರಕೃತಿ ಗುಣಗಳು ಅಹಂಕಾರದ ಉತ್ಪನ್ನಗಳಾಗಿವೆ. ಇವಾಗ ಯಾವ್ದು ಹೇಗೆ ಉತ್ಪನ್ನ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ನಮ್ಮ ಇಂದ್ರಿಯಗಳು ಈ ಪ್ರಕೃತಿಗೆ ಹೊಂದ್ಕೊಂಡು ಹೋಗ್ತಾ ಇರುತ್ತೆ. ಆ ಪ್ರಕೃತಿ ಗುಣಗಳಿದೆಯಲ್ಲ, ಅದು ಅಹಂಕಾರದಿಂದ ಬಂದಿರುವಂಥದ್ದು. ಮನಸ್ಸು ಎಲ್ಲ ರೀತಿಯ ಭೌತಿಕ ಅನುಭವಗಳಿಗೆ, ಅಂದರೆ ಈ ಭೌತ ಪ್ರಪಂಚದಲ್ಲಿ ನಮಗೆ ಏನೇನೆಲ್ಲ ಅನುಭವಗಳಾಗುತ್ತೋ, ಅದು ಸುಖನೇ ಇರ್ಬೋದು, ದುಃಖನೇ ಇರ್ಬೋದು, ಇನ್ನೂ ಬೇಕಾದಷ್ಟು ಫೀಲಿಂಗ್ಸ್ ಇರುತ್ತೆ, ಆ ಅನುಭವಗಳ ಅಧೀನವಾಗಿರುತ್ತೆ. ಯಾವುದು? ಮನಸ್ಸು. ಮತ್ತು ಬುದ್ಧಿಶಕ್ತಿ ಮನಸ್ಸಿನ ಆಲೋಚನೆಯ ಲಕ್ಷಣವಾಗಿದೆ. ಮನಸ್ಸು ಏನಾದರೂ ಯೋಚನೆ ಮಾಡುತ್ತಲ್ಲ, ಅದು ಬುದ್ಧಿಶಕ್ತಿಯಿಂದ ಆಗುವಂಥದ್ದು. ಅಂದರೆ ಮನಸ್ಸಿನ ಆಲೋಚನೆಯ ಲಕ್ಷಣ ಯಾವುದು ಅಂತಂದರೆ ಬುದ್ಧಿಶಕ್ತಿ. ಆ ಮನಸ್ಸೇ ಇದನ್ನೆಲ್ಲ ಮಾಡುವಂಥದ್ದು. ಮನಸ್ಸಿನಿಂದಾನೇ ನಾವು ಯೋಚನೆ ಮಾಡೋದು, ಅದನ್ನು ಬುದ್ಧಿಶಕ್ತಿ ಅಂತ ನಾವು ಕರಿತೀವಿ. ಆಯಿತಾ? ಹೀಗೆ ಒಂದಕ್ಕೊಂದು ಅದು ಕನೆಕ್ಟ್ ಆಗಿರುತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ನೋಡೋಣ. ಭೌತಿಕ ಪ್ರಕೃತಿಯಿಂದ ಭ್ರಾಂತಿಗೊಂಡ ಜೀವಿಯು ಅಹಂಕಾರದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಇನ್ನೂ ಸ್ಪಷ್ಟಪಡಿಸುವುದಾದರೆ, ಜೀವಿಯು ಭೌತಿಕ ಶರೀರದಿಂದ ಬಂಧಿತನಾದಾಗ ತಾನು ಚೇತನಾತ್ಮನೆಂಬ ಸ್ವಂತ ಗುರುತನ್ನು ಮರೆತು ತನ್ನನ್ನು ಕೂಡಲೇ ದೈಹಿಕ ಸಂಬಂಧಗಳೊಡನೆ ಗುರುತಿಸಿಕೊಳ್ಳುತ್ತಾನೆ. ಈ ಅಹಂಕಾರವು ವಿವಿಧ ಪ್ರಕೃತಿ ಗುಣಗಳೊಂದಿಗೆ ಕೂಡಿಕೊಳ್ಳುತ್ತದೆ. ಹೀಗೆ ಇಂದ್ರಿಯಗಳು ಪ್ರಕೃತಿ ಗುಣಗಳಿಗೆ ಹೊಂದಿಕೊಳ್ಳುತ್ತವೆ. ಇದು ಹೇಗೆ ನಾವು ಇದಕ್ಕೆ ಒಳಗಾಗಿದ್ದೀವಿ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೋಡಿ. ಈಗ ನಾವು ಶುದ್ಧಾತ್ಮರೇನೆ, ಆದರೆ ನಾವು ನಮ್ಮನ್ನು ಮರ್ತು ಹೋಗಿದ್ದೀವಿ. ಅಂದರೆ ಏನು? ಈ ಒಂದು ಪ್ರಪಂಚಕ್ಕೆ ಬಂದಿದ ತಕ್ಷಣ ಈ ಮಾಯೆಗೆ ಒಳಗಾಗಿರೋದ್ರಿಂದ ಅದನ್ನು ಭ್ರಾಂತಿ ಅಂತ ಹೇಳ್ತಾರೆ. ಈಗ ಭ್ರಮೆನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಈ ಭೌತಿಕ ಪ್ರಕೃತಿಯಿಂದ ಭ್ರಾಂತಿಗೆ ಒಳಗೊಂಡಂತಹ ಜೀವಿ ಅಹಂಕಾರದ ಜೊತೆ ತನ್ನನ್ನು ಗುರುತಿಸ್ಕೊಳ್ತಾನೆ. ಇಲ್ಲಿ ನಾನು ಅನ್ನೋದು ಏನೂ ಇಲ್ಲ, ಆದರೆ ನಾನೇ ಮಾಡಿದ್ದು, ನಾನು ಮಾಡ್ತಾ ಇರೋದು, ನಾನು ಅನ್ನೋ ಒಂದು ಅಹಂಕಾರ ಇದೆಯಲ್ಲ, ಅದರ ಜೊತೆಗೆ ತನ್ನನ್ನು ತಾನು ಗುರುತಿಸ್ಕೊಳ್ತಾನೆ. ಇನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಜೀವಿ ಭೌತಿಕ ಶರೀರದಿಂದ ಬಂಧಿತನಾದಾಗ, ಅಂದರೆ ಈ ಶರೀರದಲ್ಲಿ ಯಾವಾಗ ನಾವು ಬಂದು ಸೇರ್ಕೊಂಡ್ಬಿಡ್ತೀವೋ ಆವಾಗ ನಾನು ಚೈತನ್ಯ ಅನ್ನೋದನ್ನೇ ಮರೆತು ಹೋಗ್ಬಿಡ್ತೀವಿ. ಅಂದರೆ ನನ್ನ ಸ್ವಂತ ಗುರುತೇನು ಅನ್ನೋದೇ ಮರೆತು ಹೋಗ್ಬಿಡ್ತೀವಿ. ಇದಕ್ಕೆ ಎಕ್ಸಾಂಪಲು, ಕಾರ್ ಒಳಗಡೆ ಕೂತಿದ ತಕ್ಷಣ ನಾನೇ ಕಾರು ಅಂದಂಗೆ ಇದ್ರ ಲೆಕ್ಕ. ನಾನೇ ಕಾರು ಅಂತಂದರೆ ನಗು ಬರಲ್ವಾ ಬೇರೆಯವ್ರಿಗೆ, ಗೊತ್ತಿರೋರಿಗೆ? ಕಾರಲ್ಲಿ ನಾನು ಕೂತಿದ್ದೀನಿ ಅಂತ ನಾವು ಹೇಳಬೇಕೇ ಹೊರತು ಕಾರೇ ನಾನು ಅಂತ ಹೇಳಬಾರ್ದು. ಇಲ್ಲಿ ಶರೀರದ ಒಳಗಡೆ ನಾನು ಕೂತಿದ್ದೀನಿ ಹೊರತು ಶರೀರನೇ ನಾನು ಅಂತ ಯಾವತ್ತೂ ಹೇಳಬಾರ್ದು. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ,
ನಾವು ಚೈತನ್ಯ ಅನ್ನೋದನ್ನ ಬಿಟ್ಟು ನಾನೇ ದೇಹ, ನನ್ನನ್ನು ನಾನು ಈ ದೈಹಿಕ ಸಂಬಂಧಗಳ ಜೊತೆ ಗುರುತಿಸ್ಕೊಳ್ತೀನಿ. ಈ ಅಹಂಕಾರ ಅನ್ನೋದಿದೆಯಲ್ಲ, ಇದು ಬೇರೆ ಬೇರೆ ಪ್ರಕೃತಿ ಗುಣಗಳಿರುತ್ತಲ್ಲ, ಈಗ ಯಾವುದು ಗುಣಗಳಿದೆಯೋ, ಸತ್ವಗುಣ, ರಜೋಗುಣ, ತಮೋ ಗುಣಗಳು, ಇದಕ್ಕೆಲ್ಲ ತನ್ನನ್ನು ತಾನು ಕೂಡ್ಕೊಳ್ಳುತ್ತೆ. ಅಂದರೆ ಅದರಲ್ಲಿ ಸೇರ್ಕೊಂಡ್ಬಿಟ್ಟು ಆ ಪ್ರಕೃತಿ ಗುಣಗಳಿಗೆ ಈ ಇಂದ್ರಿಯಗಳು ಹೊಂದಿಕೊಳ್ತಾ ಹೋಗುತ್ತೆ. ಅದು ಹೇಗೆಲ್ಲ ನಮ್ಮನ್ನು ನಡೆಸ್ಕೊಂಡು ಹೋಗುತ್ತೋ ಹಾಗೆ ನಾವು ಕೂಡ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ವಿವಿಧ ಭೌತಿಕ ಅನುಭವಗಳ ಭಾವನೆಗೆ ಮನಸ್ಸು ಸಾಧನವಾಗಿದೆ, ಆದರೆ ಬುದ್ಧಿಯು ಆಲೋಚನಾತ್ಮಕವಾಗಿದೆ ಮತ್ತು ಪ್ರತಿಯೊಂದನ್ನು ಒಳ್ಳೆಯದಕ್ಕಾಗಿ ಪರಿವರ್ತಿಸಬಲ್ಲದು. ಆದ್ದರಿಂದ ಬುದ್ಧಿವಂತ ವ್ಯಕ್ತಿಯು ಬುದ್ಧಿಯ ಸರಿಯಾದ ಬಳಕೆಯಿಂದ ಭೌತಿಕ ಅಸ್ತಿತ್ವದ ಮಾಯೆಯಿಂದ ಮುಕ್ತಿಯನ್ನು ಸಾಧಿಸಬಲ್ಲನು. ಈಗ ಬೇರೆ ಬೇರೆ ಅನುಭವಗಳಾಗ್ತಾ ಇರುತ್ತೆ ಈ ಭೌತಿಕ ಪ್ರಪಂಚದಲ್ಲಿ. ನಮಗೆ ಸುಖ ಆಗ್ಬೋದು, ದುಃಖ ಆಗ್ಬೋದು, ನೋವು, ನಲಿವು, ಅಥವಾ ಯಾರೋ ಅಳ್ತಾ ಇದ್ದಾಗ ನಮ್ಗೆ ಅವ್ರು ಅಳ್ತಾ ಇರೋದನ್ನ ನೋಡೋಕ್ಕಾಗಲ್ಲ. ಅಂದರೆ ಆ ಹೃದಯ ಅದಕ್ಕೆ ಸ್ಪಂದಿಸೋದು, ಅಂದರೆ ಬೇರೆ ಬೇರೆ ರೀತಿಯ ಭಾವನೆಗಳ ಅನುಭವ ನಮಗಾಗತ್ತೆ. ಅದರ ಸಾಧನ ಯಾವುದು ಅಂತಂದರೆ ಮನಸ್ಸಿನ ಮುಖಾಂತರನೇ ಇದೆಲ್ಲ ನಮಗೆ ಗೊತ್ತಾಗೋದು. ಆದರೆ ಬುದ್ಧಿ ಇದೆಯಲ್ಲ, ಅದು ಆಲೋಚನೆ ಮಾಡುತ್ತೆ. ಅದು ಸುಮ್ಮನೆ ಹಾಗೆ ಫೀಲಿಂಗಿಗೆ ಬಂದ್ಬಿಡೋದಿಲ್ಲ, ಅದು ಯೋಚನೆ ಮಾಡುತ್ತೆ. ನಾನು ಆಲೋಚನೆ ಮಾಡೋದು ಸರಿನಾ ಇಲ್ವಾ, ನಾನು ಅವ್ರಿಗೆ ಸ್ಪಂದಿಸ್ತಾ ಇರೋದು ಸರಿನಾ ಇಲ್ವಾ ಅಂತ ಆಲೋಚನೆ ಮಾಡುವಂತಹ ಒಂದು ಶಕ್ತಿ ಆ ಬುದ್ಧಿಗಿರುತ್ತೆ. ಮತ್ತು ಅದನ್ನು ಕೆಟ್ಟದಾಗೆ ಆಲೋಚನೆ ಮಾಡಬೇಕು ಅಂತೇನಿಲ್ಲ. ಆ ಎಲ್ಲ ಆಲೋಚನೆಗಳನ್ನು ನಾವು ಒಳ್ಳೆಯದಕ್ಕೆ ಪರಿವರ್ತನೆ ಮಾಡ್ಕೊಳ್ಬಹುದು. ಅಂದರೆ ಇಲ್ಲಿ ಹೇಳ್ತಾ ಇರೋದು, ನಮ್ಮ ಇಂದ್ರಿಯಗಳೇನಿದೆಯೋ ಅದನ್ನೆಲ್ಲ ನಾವು ಪಾಸಿಟಿವ್ ಕಡೆಗೆ ತೊಗೊಂಡು ಹೋಗ್ಬೋದು. ನಮ್ಮ ಮೈಂಡಿಗೆ ನೆಗೆಟಿವ್ ಆಗಿದ್ರೂ ಕೂಡ ಅದನ್ನು ಪಾಸಿಟಿವ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಒಬ್ಬ ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಅವನು ಬಳಕೆ ಮಾಡಿದ್ರೆ, ಯೂಸ್ ಮಾಡಿಕೊಂಡ್ರೆ, ಅವನೇನು ಮಾಡ್ತಾನೆ, ಈ ಭೌತಿಕ ಅಸ್ತಿತ್ವದ ಮಾಯೆಯಿಂದ ತನ್ನನ್ನು ತಾನು ಬಿಡಿಸ್ಕೊಳ್ಬೋದು. ಅಂದರೆ ಅವನು ಮುಕ್ತನಾಗಬಹುದು, ಅದರ ಕಡೆ ಅವನು ಸಾಧನೆ ಮಾಡೋದಕ್ಕೆ ಆಗುತ್ತೆ. ಅಂದರೆ ಅವನು ಬುದ್ಧಿಯನ್ನು ಯೂಸ್ ಮಾಡಿಕೊಳ್ಬೇಕು. ಎಲ್ಲರಿಗೂ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಆದರೆ ಅದನ್ನು ನಾವು ತಪ್ಪಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಅದೇ ನಮಗೆ ಬಂದಿರೋದು ಪ್ರಾಬ್ಲಮ್ಮು. ಬುದ್ಧಿವಂತ ವ್ಯಕ್ತಿಯು ಭೌತಿಕ ಅಸ್ತಿತ್ವದ ವಿಷಮ ಸ್ಥಿತಿಯನ್ನು ಪತ್ತೆ ಮಾಡಬಲ್ಲ. ತಾನು ಏನು, ನಾನಾ ಬಗೆಯ ಕ್ಲೇಶಗಳಿಗೆ ಏಕೆ ಗುರಿಯಾಗಿದ್ದೇನೆ ಮತ್ತು ಸಕಲ ಕ್ಲೇಶಗಳಿಂದ ಹೇಗೆ ಬಿಡುಗಡೆ ಪಡೆಯಬೇಕು ಎಂದು ಅವನು ಪ್ರಶ್ನಿಸಲು ಪ್ರಾರಂಭಿಸುತ್ತಾನೆ. ನೋಡಿ, ಒಬ್ಬ ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತಾನೆ, ಈಗ ನಮ್ಗೇನೇನೋ ಕಷ್ಟಗಳು ಬರ್ತಾ ಇರುತ್ತೆ. ಅವಾಗ ಆ ಬುದ್ಧಿವಂತ ವ್ಯಕ್ತಿ ಯೋಚನೆ ಮಾಡ್ತಾನೆ, ಅವನು ಏನು, ಯಾಕೆ ಈ ಭೌತಿಕ ಸೃಷ್ಟಿ ಹೀಗಿದೆ, ಇಲ್ಲಿ ಯಾಕೆ ಜನರು ಹೀಗಿದ್ದಾರೆ, ನನಗೆ ಯಾಕೆ ಈ ಥರ ಕಷ್ಟ ಬರ್ತಾ ಇದೆ. ಅಂದರೆ ನಾನಿರುವಂಥ ಒಂದು ಬ್ಯಾಡ್ ಸಿಚುವೇಶನ್ ಅಂತ ಹೇಳ್ತೀವಲ್ವಾ, ಅದನ್ನು ಯಾಕೆ ಬರ್ತಾ ಇದೆ ಅನ್ನೋದನ್ನು ನಾನು ಹುಡುಕಾಟ ಮಾಡ್ತೀನಿ. ಯಾರೋ ಬುದ್ಧಿವಂತನಾಗಿರುವಂಥವನು ಆವಾಗ ಅವನು ನಾನು ಏನು, ಆಮೇಲೆ ಈ ಬೇರೆ ಬೇರೆ ರೀತಿಯ ಒಂದು ಕಷ್ಟಗಳಿಗೆ ಯಾಕೆ ನಾನು ಗುರಿ ಆಗ್ತಾ ಇದ್ದೀನಿ, ನನಗೆ ಯಾಕೆ ಕಷ್ಟಗಳು ಬರ್ತಾ ಇದೆ, ಆಮೇಲೆ ಹೇಗೆ ಈ ಕಷ್ಟಗಳಿಂದ ಬಿಡುಗಡೆಯನ್ನು ಪಡಿಬೇಕು, ಈ ರೀತಿ ನಮ್ಮಲ್ಲೇ ನಾವು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತೀವಿ. ಒಬ್ಬ ಬುದ್ಧಿವಂತ ಮನುಷ್ಯ ಈ ರೀತಿ ಪ್ರಶ್ನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಒಳ್ಳೆಯ ಸಹವಾಸದಿಂದ ಒಬ್ಬ ಮುಂದುವರೆದಂತಹ ಬುದ್ಧಿವಂತ ವ್ಯಕ್ತಿ ಆತ್ಮ ಸಾಕ್ಷಾತ್ಕಾರದ ಉನ್ನತ ಜೀವನದತ್ತ ತಿರುಗಬಹುದು. ಆದ್ದರಿಂದ ಬುದ್ಧಿವಂತ ವ್ಯಕ್ತಿಯು ಮುಕ್ತಿ ಮಾರ್ಗದಲ್ಲಿರುವ ಮಹಾಋಷಿಗಳ ಅಥವಾ ಸಂತರ ಸಹವಾಸ ಮಾಡಬೇಕೆಂದು ಸಲಹೆ ನೀಡಲಾಗಿದೆ. ಈಗ ನಮ್ಗೆ ಈ ಥರ ಎಲ್ಲ ಪ್ರಶ್ನೆ ಬರುತ್ತೆ, ಯಾರು ಬುದ್ಧಿವಂತರಾಗಿರ್ತಾರೋ ಅವರು. ಅದಕ್ಕೆ ಒಳ್ಳೆಯ ಸಹವಾಸದಿಂದ ಒಬ್ಬ ಮುಂದುವರಿದ ಬುದ್ಧಿವಂತ ವ್ಯಕ್ತಿ ಇದ್ದಾನಲ್ಲ, ಅವನೇನು ಮಾಡ್ತಾನೆ, ಈಗ ನಮಗೆ ನಾವೇ ಇದನ್ನು ಹುಡುಕಕ್ಕಾಗಲ್ಲ. ಯಾಕಂದರೆ ಒಬ್ರು ಆಲ್ರೆಡಿ ಅದನ್ನು ಅನುಭವಿಸಿರ್ತಾರಲ್ಲ, ಅವ್ರು ಹೇಳಿದಾಗ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ, ಆ ದಾರಿಯಲ್ಲಿ ನಾವು ನಡಿಬೇಕು ಅನ್ನೋ ಒಂದು ಧೈರ್ಯ ನಮಗೆ ಬರುತ್ತೆ. ಈಗ ಸಾಮಾನ್ಯವಾಗಿ ಈ ರೀತಿ ಯೋಚನೆ ಮಾಡುವಂಥ ಬುದ್ಧಿವಂತ ವ್ಯಕ್ತಿಗೆ ಒಬ್ಬ ಒಳ್ಳೆಯವರ ಸಹವಾಸ ಸಿಕ್ತು ಅಂತ ಹೇಳಿ, ಆವಾಗ ಅವನು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ತಮ್ಮನ್ನು ತಾವು ತಿರುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಬುದ್ಧಿವಂತ ವ್ಯಕ್ತಿ ಏನು ಮಾಡಬೇಕು ಅಂತಂದರೆ, ಮುಕ್ತಿ ಮಾರ್ಗದಲ್ಲಿರುವಂತಹ ಮಹಾ ಋಷಿಗಳಿರ್ತಾರೆ, ಸಾಧು ಸಂತರು ಇರ್ತಾರೆ, ಅಂಥವರ ಸಹವಾಸ ಮಾಡಬೇಕು ಅಂತ ಇಲ್ಲಿ ಸಲಹೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಸಹವಾಸದಿಂದ ಉಪದೇಶಗಳನ್ನು ಪಡೆಯಬಹುದು. ಅವು ಬದ್ಧಾತ್ಮನ ಜಡಾಸಕ್ತಿಯನ್ನು ತಗ್ಗಿಸಬಲ್ಲವು. ಹಾಗೆ ಬುದ್ಧಿವಂತ ಮನುಷ್ಯನು ಕ್ರಮೇಣ ಜಡದ ಮಾಯೆ ಮತ್ತು ಅಹಂಕಾರದಿಂದ ಬಿಡುಗಡೆ ಪಡೆಯುತ್ತಾನೆ ಮತ್ತು ಜ್ಞಾನಾನಂದದ ಶಾಶ್ವತ ನೈಜ ಜೀವನಕ್ಕೆ ಪ್ರಗತಿ ಹೊಂದುತ್ತಾನೆ.
ಈಗ ಅಂಥವರ ಸಹವಾಸ ಅಂದರೆ ಸಾಧು ಸಂತರು ಮುಕ್ತಿ ಮಾರ್ಗದಲ್ಲಿರುವವರ ಸಹವಾಸವನ್ನು ಮಾಡಿದಾಗ ನಮಗೇನಾಗುತ್ತೆ ಅಂತಂದರೆ, ನಾವಿವಾಗ ಈ ಜಡವನ್ನೇ ನಾನು ಅಂತ ತಿಳ್ಕೊಂಡಿದ್ದೀವಲ್ವ, ಅದರಿಂದ ಮುಕ್ತಿಯನ್ನು ಪಡಿತೀವಿ. ಅಂದರೆ ಆ ಜಡಾಸಕ್ತಿ, ಈ ಜಡತೆಗೆ ನಾವು ಏನು ಆಸಕ್ತರಾಗಿದ್ದೀವೋ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ ಆ ಸಾಧುಗಳ ಸತ್ಸಂಗದಿಂದ. ಈಗ ಈ ಒಂದು ಗ್ರಂಥವನ್ನು ನಾವು ಓದ್ತಾ ಇದ್ದೀವಲ್ವ, ಇಲ್ಲಿ ಸಾಧುಗಳು ಕೂತಿದ್ದಾರೆ, ಶುಕಮುನಿಗಳು. ಅವರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ಅವರಿಬ್ಬರ ಮೂಲಕ ನಾವೆಲ್ಲ ಇದನ್ನು ತಿಳ್ಕೊಳ್ತಾ ಇದ್ವಿ. ಇದಕ್ಕಿಂತ ಸತ್ಸಂಗ ಬೇಕಾ ನಮಗೆ? ಇಲ್ಲ, ಬೇರೆ ಕಡೆ ಸಿಗೋದು ಇಲ್ಲ ನಮಗೆ. ಇವಾಗ ಎಲ್ಲಾದರೂ ಸತ್ಸಂಗ ನಡೀತಾ ಇದೆ ಅಂತಂದರೆ ಮನೆ ಬಿಟ್ಟು ಹೋಗಬೇಕು. ನಾವು ಮನೆ ಬಿಟ್ಟು ಹೋಗಬೇಕು ಅಂತಂದರೆ 28 ತಾಪತ್ರಯಗಳಿರುತ್ತೆ ನಮಗೆ. ಆದರೆ ಮನೆಯಲ್ಲೇ ಕೂತ್ಕೊಂಡು ಯಾವಾಗ ನಮಗೆ ಸಮಯ ಸಿಗುತ್ತೋ, ಅಲ್ಲ ಸಮಯ ಸಿಗಲ್ಲ, ನಾವು ಮಾಡ್ಕೋಬೇಕು ಅದಕ್ಕೆ. ಸೊ ಆ ಸಮಯವನ್ನು ಮಾಡ್ಕೊಂಡು ನಾವು ಕೂತ್ಕೊಂಡು ಭಾಗವತವನ್ನು ಒಂದು 10, 15, 20 ನಿಮಿಷ ಕೇಳಿದಾಗ ನಾವು ಸತ್ಸಂಗದಲ್ಲೇ ಕೂತ್ಕೊಂಡಷ್ಟು ನಮಗೆ ಫಲ ಸಿಗುತ್ತೆ. ಯಾಕಂದರೆ ಆ ಸತ್ಸಂಗದಲ್ಲಿ ಏನೇನು ಹೇಳ್ತಾ ಇರ್ತಾರೋ ಅದನ್ನು ಕೇಳಿಸ್ಕೊಂಡ್ರೂ ಸಾಕು, ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಮತ್ತು ನಮ್ಮ ಮನಸ್ಸು ಒಳಗಡೆಯಿಂದ ಪರಿವರ್ತನೆ ಆಗುತ್ತೆ. ಇಲ್ಲಿ ಅಂಥವರ ಸಹವಾಸ ಮಾಡಿದಾಗ ಅವರಿಂದ ಉಪದೇಶಗಳನ್ನು ಪಡಿಬೋದು. ಅದು ನಮ್ಮ ಜಡಶಕ್ತಿಯನ್ನು ತಗ್ಗಿಸುತ್ತೆ. ಹಾಗೆ ಬುದ್ಧಿವಂತ ಮನುಷ್ಯ ಏನು ಮಾಡ್ತಾನೆ, ಕ್ರಮೇಣ ಜಡದ ಮಾಯೆಯಿಂದ, ಅಂದರೆ ಈಗ ಮಾಯೆ ನಮ್ಮ ಮೇಲೆ ಮುಸ್ಕಿದಾಳಲ್ಲ, ಅದರಿಂದ ನಾವು ಹೊರಗಡೆ ಬರೋದಕ್ಕಾಗತ್ತೆ. ಮತ್ತು ನಾವು ಅಹಂಕಾರದಿಂದ ಕೂಡ ಬಿಡುಗಡೆಯನ್ನು ಪಡಿತೀವಿ. ಮತ್ತು ಜ್ಞಾನಾನಂದದ ಶಾಶ್ವತ ನೈಜ ಜೀವನಕ್ಕೆ, ಅಂದ್ರೇನು, ಸಚ್ಚಿದಾನಂದ ಅಂತ ಹೇಳ್ತೀವಲ್ವ, ಆ ಜೀವನಕ್ಕೆ ನಾವು ಪ್ರಗತಿಯನ್ನು ಹೊಂದುತ್ತೀವಿ. ಅಂದರೆ ಈ ಭೌತಿಕ ಪ್ರಪಂಚದಿಂದ ನಮಗೆ ಮುಕ್ತಿ ಸಿಕ್ಕಿ ನಾವು ಆ ಕಡೆ ಆಧ್ಯಾತ್ಮಿಕದ ಕಡೆಗೆ ಹೋಗೋದಕ್ಕೆ ನಮಗೆ ಒಂದು ಚಾನ್ಸ್ ಸಿಗುತ್ತೆ. ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಉನ್ನತಿಯನ್ನು ಪಡಿತಾ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೆ ಅರ್ಥ ಆಯ್ತಲ್ವಾ, ಸತ್ಸಂಗ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಬುದ್ಧಿ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಬುದ್ಧಿ ಎಲ್ಲರಿಗೂ ಇದೆ, ಆದರೆ ಅದನ್ನು ಹೇಗೆ ಯೂಸ್ ಮಾಡ್ಕೊಳ್ತೀವಿ? ಬರೀ ಯೂಟ್ಯೂಬಲ್ಲಿ ಏನೇನೋ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯೂಸ್ ಮಾಡ್ತೀವ, ಅಥವಾ ಸತ್ಸಂಗವನ್ನು ಕೇಳೋದ್ರಲ್ಲೂ ಯೂಸ್ ಮಾಡ್ತೀವ? ಇದೆಲ್ಲ ನಮಗೆ ಬಿಟ್ಟಿರುವಂಥದ್ದು. ನಾವೇ ಒಂದು ಸರಿ ನಮ್ಮ ಜೀವನವನ್ನು ಪ್ರತಿದಿನ ಚೆಕ್ ಮಾಡ್ಕೋಬೇಕು. ಏನು ಮಾಡಿದೆ ನಾನು ಇವತ್ತು ಆಧ್ಯಾತ್ಮಿಕದಲ್ಲಿ, ನನ್ನ ಒಂದು ಆತ್ಮದ ಉದ್ಧಾರಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತ, ಎಷ್ಟು ಸಮಯವನ್ನು ನಾನು ಕಳೆದಿದ್ದೀನಿ. ಆ ರೀತಿ ಎಲ್ಲ ಮಾಡಿಕೊಂಡಾಗ ನಮಗೆ ಒಂದು ಗ್ರಾಫ್ ಸಿಗುತ್ತೆ. ಹೌದು, ನಾನು ಇಷ್ಟೊತ್ತು ನಾನು ಕಾಲ ಕಳೆದ್ಬಿಟ್ಟೆ, ಅಥವಾ ಇಷ್ಟೊತ್ತು ನಾನು ಯೂಸ್ ಮಾಡಿದ್ದೀನಿ, ಇವತ್ತು ಸಾರ್ಥಕ ಆಯಿತು, ಇವತ್ತಿನ ದಿನ ನಿಜವಾಗ್ಲೂ ಸಾರ್ಥಕತೆಯನ್ನು ಪಡೆದಿದೆ. ಯಾಕಂದರೆ ನಾನು ಅಟ್ಲೀಸ್ಟ್ ಒಂದು 2 ಅವರು 3 ಅವರು ಅಥವಾ 6 ಅವರು ಭಗವಂತನ ವಿಚಾರಗಳನ್ನು ಕೇಳೋದ್ರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಈ ರೀತಿ ನಾವು ನೋಡಿಕೊಂಡಾಗ ನಾವು ಪ್ರಗತಿಯನ್ನು ಪಡಿತಾ ಇದ್ದೀವಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.